ಅಪಪ್ರಚಾರಕ್ಕೆ ಕಿವಿಡುಗೊಡದಿರಿ. ಸಚಿವ ಸುಧಾಕರ್ ಅವರು ರೈತರಿಗೆ ಸಲಹೆ. ಮಾರ್ಪಲ್ಲಿ ಮಲ್ಕಾಪುರ ಗ್ರಾಮಗಳ ಮರ ಮಾಲ್ಕಿಗಳ ಪರಿಹಾರಕ್ಕೆ 38 ರೈತರಿಗೆ ಚೆಕ್ ವಿತರಣೆ. ಚಿಂತಾಮಣಿ ಅಪಪ್ರಚಾರಕ್ಕೆ ಕಿವಿಗೊಡದಿರಿ. ಕೈಗಾರಿಕಾ ಅಭಿವೃದ್ಧಿಗೆ, ಉದ್ಯೋಗ ಸೃಷ್ಟಿಗೆ ಸಾಕಷ್ಟು ಕಷ್ಟಪಟ್ಟು ರೈತರಿಗೆ ಅನುಕೂಲವಾಗಲೆಂದು ಶ್ರಮಿಸುತ್ತಿದ್ದೇನೆ. ಹಾಗಾಗಿ ನಗರಕ್ಕೆ ಹತ್ತಿರವಾಗಿ ಎರಡೂ ಕಡೆ ಸಹ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದೇನೆಂದು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ನುಡಿದರು. ನಗರದ ತಾಲೂಕು ಪಂಚಾಯಿತಿ ಸಮರ್ಥ ಸೌಧದಲ್ಲಿ ಹಮ್ಮಿಕೊಂಡಿರತಕ್ಕಂತಹ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ಮಾರಪಲ್ಲಿ ಮಲ್ಕಾಪುರ ಗ್ರಾಮಗಳ ಮರ ಮಾಲ್ಕಿಗಳ 38 ರೈತರಿಗೆ 4,86,500 ರೂಗಳ ಪರಿಹಾರ ಚೆಕ್ ಅನ್ನು ವಿತರಣೆ ಮಾಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. 10 ವರ್ಷಗಳಲ್ಲಿ ಕೈಗಾರಿಕೆಗಳು ನೆನೆಗುದಿಗೆ ಬಿದ್ದಿತ್ತು. 2.5 ವರ್ಷದಲ್ಲಿ ಸುಮಾರು 3,000 ಎಕರೆಗೂ ಅಧಿಕ ಕೈಗಾರಿಕೆಗಳ ವಲಯವಾಗಿ ಗುರುತಿಸಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹಿಂದೆ ಇದ್ದ ಶಾಸಕರು ಯಾವುದೇ ಅಭಿವೃದ್ಧಿಗೆ ಮೊನೆ ಹಾಕಿರಲಿಲ್ಲ. ನಂತರ ಹೀಗಿದ್ದರೂ ಸಹ ಕನಿಷ್ಠ ನನ್ನ ಮೇಲೆ ಅಪಪ್ರಚಾರಗಳು ಮಾಡುತ್ತಾ ಬಂದಿದ್ದಾರೆ. ಅವರ ಅಧಿಕಾರ ಅವಧಿಯಲ್ಲಿ ವಿದ್ಯುತ್ ಸಂಪರ್ಕವೂ ಸಹ ಈ ಒಂದು ಮಸ್ತೇನಹಳ್ಳಿ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೆ ಕಲ್ಪಿಸಲು ಮುಂದಾಗಿರ್ತಕ್ಕಂಥದ್ದು ಯಾವುದೂ ಇರಲಿಲ್ಲ. ಆದರೆ ನಾನು ಬಂದ ಮೇಲೆ ಅಲ್ಲಿ ಒಂದು ಸಬ್ಸ್ಟೇಷನ್ ಮಾಡಲು ಸಹ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕೈಗಾರಿಕೆಗಳಿಗೆ ನಾನು ಮುಂದಾಗಿದ್ದೇನೆ. ಹಾಗಾಗಿ ಅಪಪ್ರಚಾರ ಮಾಡುವವರನ್ನು ನಂಬದೆ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಲು ನಾನು ಮುಂದಾಗಿದ್ದೇನೆ. ಹಾಗಾಗಿ ನನಗೆ ಸಹಕಾರ ನೀಡಿ ಎಂಬತಕ್ಕಂಥ ರೀತಿಯಲ್ಲಿ ತಿಳಿಸಿದರು. ನಂತರ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರು, ಇಒ ಆನಂದ್, ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಮುನಿನಾರಾಯಣಪ್ಪ, ಸ್ಕೂಲ್ ಸುಬ್ಬಾರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಪ್ಪ ಸೇರಿದಂತೆ ರೈತರು ಉಪಸ್ಥಿತರಿದ್ದರು. ನಮ್ದು ತೋಟ ಇದೆ, ನಮ್ದು ಮಾವಿನ ತೋಟ ಇದೆ, ತೆಂಗಿನ ತೋಟ ಇದೆ. ನಮ್ಮ ತೋಟದಲ್ಲೂ ನಾನು ಮಾವಿನ ಗಿಡದ ಮಧ್ಯೆ, ತೆಂಗಿನ ಗಿಡದ ಮಧ್ಯೆ ಮಾವಿನ ಗಿಡ ಹಾಕಿದ್ದೀನಿ. ಅದು 200 ಗಿಡ ಹಾಕಕ್ಕಾಗಲ್ಲ. ಆದರೆ ಈ ರೀತಿಯಾಗಿ ಕೆಲವರು ಮಧ್ಯವರ್ತಿಗಳು ಸೇರ್ಕೊಂಡು ಇಡೀ ಅಧಿಕಾರಿಗಳನ್ನ ಶಾಮೀಲು ಮಾಡಿಕೊಂಡು ಒಂದು ರೀತಿ ತಪ್ಪು ಒಂದು ವ್ಯವಸ್ಥೆಯನ್ನ ಸೃಷ್ಟಿಯಾಗಿದೆ. ಬಹುಶಃ ನಾನೇ ಅವಾಗ MLA ಇದ್ದರೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಅಂದ್ರೆ ಸರ್ಕಾರದ ವಿರುದ್ಧವಾಗಿ ಸರ್ಕಾರಕ್ಕೆ ಮೋಸ ಮಾಡುವಂತ ಕೆಲಸ ಈ ರೀತಿ ಮಾಡೋದಕ್ಕೆ ಸರಿಯಲ್ಲ. ನಾನು ಇಡೀ ರಾಜ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಬರೀ ನಮ್ಮ ತಾಲೂಕು ಒಂದೇ ಅಲ್ಲ, ಇಡೀ ರಾಜ್ಯದ ಮೇಲೆ ಪರಿಣಾಮ ಬೀಳುತ್ತೆ. ರಾಜ್ಯದಲ್ಲಿ ಎಲ್ಲ ಕಡೆ ಈ ರೀತಿ ಆದಾಗ ಇಡೀ ಕೈಗಾರಿಕಾ ಒಂದು ವ್ಯವಸ್ಥೆಗೆ ಹಿನ್ನಡೆ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇವೆಲ್ಲ ಆಗಿರ್ತಕ್ಕಂಥದ್ದನ್ನ ಏನಾದ್ರೂ ಮಾಡಿ ಸರಿ ಮಾಡ್ಬೇಕು ಅಂತ ಹೇಳಿ ಕಡೆಗೆ ಅಧಿಕಾರಿಗಳು ಆಯ್ತು 200 ಗಿಡ ಎಲ್ಲ ನಾವು ಅವೈಜ್ಞಾನಿಕ ಕೊಡಕ್ಕಾಗಲ್ಲ ಅಂತ ಹೇಳಿ ಕೆಲವರು ತಗೊಂಡಿರೋರ ಬಗ್ಗೆನೂ ತನಿಖೆ ಆಗುತ್ತೆ. ಈಗ ತನಿಖೆಯಾಗಿ ಯಾರು ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅವರು ಯಾರು ರೈತರು ಕೆಲವರು ಎಲ್ಲ ಮಧ್ಯವರ್ತಿಗಳ ಮುಖಾಂತರ ಹಣ ಪಡೆದಿದ್ದಾರೆ, ಅದು ವಾಪಸ್ ವಸೂಲಾತಿ ಮಾಡುವಂಥದ್ದಕ್ಕೂ ಕ್ರಮ ಆಗುತ್ತೆ. ಅದ್ರ ಬಗ್ಗೆ ಕೂಡ ಮುಂದೆ ಈಗಾಗಲೇ ಆದೇಶ ಆಗಿದೆ. ಅದ್ರ ಬಗ್ಗೆ ಈಗ ಅವ್ರಿಗೆಲ್ಲ ಏನೋ ನೋಟಿಸ್ ಜಾರಿ ಆಗುವಂಥದ್ದು ಆ ಪ್ರಕ್ರಿಯೆಗೂ ಪ್ರಾರಂಭ ಆಗುತ್ತೆ. ಏನಪ್ಪ ಅವ್ರಿಗೆಲ್ಲ 200 ಗಿಡಕ್ಕೆ ಕೊಟ್ಟರು, ಆಮೇಲೆ 25,000 ಕೊಟ್ಟರು. 25,000 ಒಂದು ಗಿಡಕ್ಕೆ ಕೊಟ್ಟಿರುವಂಥದ್ರಲ್ಲಿ ರೈತರಿಗೆ ಎಷ್ಟು ಬಂದಿದೆ ದುಡ್ಡು ಅನ್ನೋದು ತಾವು ದಯವಿಟ್ಟು ತಿಳ್ಕೊಳ್ಳಿ. ಮಧ್ಯವರ್ತಿಗಳು ಅಧಿಕಾರಿಗಳು ಯಾರ ಸಂದರ್ಭದಲ್ಲಿ ಶಾಮೀಲಾಗಿದ್ರು ಅವರೆಲ್ಲ ಎಷ್ಟು ಅವಳಿ ಇಲ್ಲ, ಯಾವುದೇ ಅವಳಿ ಇಲ್ಲ. ಈಗ ಯಾವ್ದಾದ್ರು ಮಧ್ಯವರ್ತಿಗಳು ಅವಳಿ ಇದೆಯಾ? ಈ ವಿಚಾರದಲ್ಲಿ ಏನಾದ್ರು ಆಗಿದ್ರೆ ದಯವಿಟ್ಟು ಹೇಳಿ. ಇವತ್ತು ನಿಮಗೆ ನೇರವಾಗಿ ನಿಮ್ಮ ಖಾತೆಗಳಿಗೆ, ನಿಮ್ಮ ಅಕೌಂಟ್ಗೆ ಕೊಡುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಕಡೆಗೆ ಅಧಿಕಾರಿಗಳಿಗೆ ಇದೆಲ್ಲ ಗಮನಕ್ಕೆ ಬಂದು ಹಿಂದೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ಈ ವಿಚಾರದಲ್ಲಿ. ಈ ರೀತಿ ಹೆಚ್ಚು ಗಿಡಗಳನ್ನ ಮಾಡಿ ಈ ತರ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು MLA ಮತ್ತೆ ಗೆಲ್ಲೋದಕ್ಕಿಂತ ಮುಂಚಿತವಾಗಿ ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇವೆಲ್ಲ ನೋಡಿದಾಗ ಇನ್ನು ನಾವು ಇದನ್ನೇನಾದ್ರೂ ದೊಡ್ಡ ಗೊಂದಲ ಮಾಡಿದ್ರೆ ಇಡೀ ಕೈಗಾರಿಕಾ ವ್ಯವಸ್ಥೆನೇ ನಿಂತೋಗ್ತದೆ. ನಾಳೆ ಬೆಳಗ್ಗೆ ಇಲ್ಲಿ ಎಲ್ಲ ಭೂಸ್ವಾಧೀನ ಆಗಿರುವಂತದ್ದು ಇವೆಲ್ಲ ಎಡವಟ್ಟಾಗಿದೆ. ಇದ್ರ ಜೊತೆಯಲ್ಲಿ ಸರ್ವೆ ನಂಬರ್ 40 ಮಲ್ಕಾಪುರದ್ದು ಪರಿಭಾವಿತ ಅರಣ್ಯ ಅಂತ ಹೇಳಿ ಅದು ಘೋಷಣೆ ಆಗೋಯ್ತು. ಈಗ ಅದ್ರಲ್ಲೂ ಇರೋದನ್ನು ಕೊಡ್ತಾ ಇದೀವಿ, ಅದಕ್ಕೂ ದುಡ್ಡು ಕೊಡ್ತಾ ಇದೀವಿ, ನಾವು ಸಗದಕ್ಕೂ ಕೊಡ್ತಾ ಇದೀವಿ. ಕಡೆಗೆ ಅಧಿಕಾರಿಗಳು ಇದೆಲ್ಲ ಬೇರೆ ಬೇರೆ ಕಡೆಯಿಂದ, ಆಂಧ್ರದಿಂದ, ಖಮ್ಮಿಂದ, ರಾಜಮಂಡ್ರಿಯಿಂದ ಗಿಡಗಳು ತಂದು ಉಳಿಸಿದ್ದಾರೆ ಅಂತೆಲ್ಲ ಇವೆಲ್ಲ ಎಲ್ಲರಿಗೂ ಗೊತ್ತಾಗ್ತಿದೆ. ಯಾಕಂದ್ರೆ ಇದು ಇಲ್ಲಿಗೆ ಸೀಮಿತ ಆಗ್ಲಿಲ್ಲ. ಇವರ ದುರಾಸೆಗೆ ಮಿತಿ ಇಲ್ದಿರ ಏನಾಯ್ತು, ಬೇರೆ ತಾಲೂಕಿಗೆ ಹೋದ್ರು, ಗೌರಿಬಿದನೂರು ಕಡೆ ಹೋದ್ರು, ಆ ಬೆಂಗಳೂರು ಗ್ರಾಮಾಂತರದ ಕಡೆ
ಅಲ್ಲೆಲ್ಲ ಗಲಾಟೆ ಆಯ್ತಾರೆ, ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ರೈತರಿಗೆ ಪುಸಲಾಯಿಸಿದ್ರು, ಮಾವಿನ ಗಿಡ ತಂದು ಕೊಡ್ತೀವಿ, ಹಿಂಗೆ ಸಿಗತ್ತೆ ದುಡ್ಡು. ಇದೆಲ್ಲ ಸ್ವಲ್ಪ ದೊಡ್ಡದಾಗಿ ಪ್ರಚಾರ ಆಗಿ ಸರ್ಕಾರದಲ್ಲಿ ಇದನ್ನ ಏನಾದ್ರೂ ಮಾಡಿ ಇದನ್ನ ನಿಲ್ಲಿಸಬೇಕು, ಇದು ಕೆಟ್ಟ ಒಂದು ಸಂಪ್ರದಾಯ ಅಂತ ಹೇಳಿ ಅವರು ಬಹಳ ಗಂಭೀರವಾಗಿ ತಗೊಂಡು 110 ಗಿಡ 111 ಗಿಡ, ಗರಿಷ್ಠ 111 ಗಿಡ ಅದ್ರ ಮೇಲೆ ಕೊಡಕ್ಕಾಗೋದಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ರು. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆ ಎಲ್ಲ ರೀತಿಯಲ್ಲಿ ಅವರು ಮಾಹಿತಿ ತಗೊಂಡು 111 ಗಿಡ ಅಂತ ಮಾಡಿದ್ರು. ಆಮೇಲೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಅಧಿಕಾರಿಗಳ ಮೇಲೂ ಕ್ರಮ ಆಗುತ್ತೆ. ಅವ್ರು ಯಾರು ದುಡ್ಡು ತಗೊಂಡಿದ್ದಾರೆ ಎಕ್ಸ್ಟ್ರಾ ಅದೆಲ್ಲ ವಸೂಲಿ ಮಾಡಬೇಕು ಅಂತ ನೋಟಿಸ್ ಜಾರಿ ಆಗುತ್ತೆ. ಇದೆಲ್ಲ ಪ್ರಕ್ರಿಯೆ ಆದ್ಮೇಲೆ ಅವ್ರಿಗೆ ನೋಟಿಸ್ ಜಾರಿ ಆಗುತ್ತೆ. ಇವ್ರಿಗೆ ಯಾಕಂದ್ರೆ ಈ ಒತ್ತಡದಲ್ಲಿ ಅವ್ರು ಇದ್ದಾರೆ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಯಾರು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಸುಳ್ಳು ಮಾಹಿತಿ ಕೊಟ್ಟು ಅವರೆಲ್ಲರ ಮೇಲೂ ಕ್ರಮ ಮಾಡೋದಕ್ಕಾಗುತ್ತೆ. ಅಕಸ್ಮಾತ್ ಸ್ವಲ್ಪ ತಡ ಆಗ್ಬೋದು ವಸೂಲಿ ಮಾಡೋದು ಇನ್ನೊಂದು ಸ್ವಲ್ಪ, ಯಾಕಂದ್ರೆ ಇವೆಲ್ಲ ಸ್ವಲ್ಪ ಪ್ರಕ್ರಿಯೆಗಳು, ಕಾನೂನು ಪ್ರಕ್ರಿಯೆಗಳು ಸ್ವಲ್ಪ ತಡ ಆಗುತ್ತೆ. ಅದರಿಂದ ಇವತ್ತು ನಾವು ಇಷ್ಟು ತಾವೆಲ್ಲ ಬಂದಿದ್ದೀರಾ, ನಮ್ಗೆಲ್ಲರಿಗೂ ತಮ್ಮ ಹೆಸರು ಕರೆದಾಗ ದಯವಿಟ್ಟು ಬಂದ್ರೆ ಅವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಪ್ರಯತ್ನ ಇವತ್ತು ಮಾಡಿಲ್ಲ. 2.5 ವರ್ಷ ನಾನು ಕಷ್ಟಪಟ್ಟು ಮಾಡಿಸಿದ್ದೀನಿ. ಮತ್ತೆ ಇನ್ನು ಕೆಲವೊಂದು ಸಮಸ್ಯೆ ಇತ್ತು, ಏನು 1 ಎಕರೆ ಭೂಮಿ ಇತ್ತು, ಆದ್ರೆ ಅವರು ಪೊಸಿಷನ್ ಅಲ್ಲಿ ಬರೀ 1/2 ಎಕರೆ 3/4 ಎಕರೆ ಇತ್ತು. ಅದು ಅದೇ ರೀತಿ ನೋಟಿಫಿಕೇಶನ್ ಆಗಿತ್ತು. ಅಧಿಕಾರಿಗಳು ಅದು ಉಳಿದಿದ್ದು ಸರ್ಕಾರಿ ಅಂತ ಮಾಡಕ್ ಹೋಗಿದ್ರು, ನಾನು ಅದಕ್ಕೆ ಒಪ್ಪಲಿಲ್ಲ. ಇವತ್ತು ಅದಕ್ಕೆ ಕೂಡ ಯಾರಿಗೂ ನೈಜವಾಗಿ ಮಂಜೂರಾಗಿತ್ತು 1 ಎಕರೆ, ಅವ್ರ ಅಕಸ್ಮಾತ್ ಉಳಿಮೆ ಮಾಡ್ಲಿ ಬಿಡ್ಲಿ, ಅವರ ದಾಖಲೆ ನೈಜವಾಗಿದ್ರೆ ಕರೆಕ್ಟ್ ಆಗಿದ್ರೆ ಅಂತ ಅವ್ರಿಗೆ ಪರಿಹಾರ ಕೊಡ್ಲೇಬೇಕು ಅಂತ ಮಾಡಿದ್ರು. ಈಗ ಅವರೆಲ್ಲ ಈಗ ಬಂದಿದ್ದಾರೆ, ಅವ್ರಿಗೆಲ್ಲ ಪರ್ಯಾಯ ಭೂಮಿ ಕೊಡಿ ಅಂತ ಕೇಳಿದ್ದಾರೆ. ನಮ್ಗೆ ಪರಿಹಾರ ಬೇಡ, ಹಣಕಾಸಿನ ಪರಿಹಾರ ಬೇಡ, ನಮ್ಗೆ ಪರ್ಯಾಯವಾಗಿ ಅಲ್ಲಿ ಅಭಿವೃದ್ಧಿ ಆಗಿರುವಂತ ಭೂಮಿ ಕೊಡಿ ಅಂತ ಹೇಳಿದ್ರೆ ಅದಕ್ಕೂ ಒಪ್ಪಿಗೆ ಸೂಚಿಸಿದೀವಿ. ಆ ಜಾಗ ಕೂಡ ಅವ್ರಿಗೆ ಮೀಸಲಾಗಿ ಇಟ್ಟಿದೀವಿ. ಅವ್ರಿಗೆ ಸದ್ಯದಲ್ಲಿ ಅದನ್ನು ಕೂಡ ಅವ್ರ ಹೆಸರಿಗೆ ದಾಖಲೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ಇದೆಲ್ಲ ಯಾರು ಮಾಡ್ತಾರೆ ದಯವಿಟ್ಟು ಯೋಚನೆ ಮಾಡಿ. ಯಾರು ಇವತ್ತಿಗೆ ರಾಜ್ಯದಲ್ಲಿ ಫಸ್ಟ್ ಟೈಮ್ ಏನು ಒಂದ್ಸತಿ ಪ್ರಕಟಣೆ ಆಗಿರುವಂತದ್ದು, ಒಂದ್ಸತಿ ಅಧಿಸೂಚನೆ ಆಗಿರುವಂತದ್ದನ್ನ ಮತ್ತೆ ವಿಸ್ತೀರ್ಣವನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿರುವಂತದ್ದು ರಾಜ್ಯದಲ್ಲಿ ಫಸ್ಟ್. ಇದು ನಾನು ನಿರಂತರವಾಗಿ ಅಧಿಕಾರಿಗಳಿಗೆ ಒಪ್ಪಿಸಿ ಮಾಡಿ, ಮಂತ್ರಿಗಳಿಗೆ ಒಪ್ಪಿಸಿ ಸುಮಾರು 1 ತಿಂಗಳು ಅವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಗೊಂಡು, ಹೆಂಗೆ ಇಲ್ಲ ನಾವು ಮಾಡಿಲ್ಲ, ಹಿಂಗೆಲ್ಲ ಮಾಡಕ್ಕಾಗತ್ತ, ಹಂಗೆ ಹಿಂಗೆ ನಾವೇನೋ ತಪ್ಪು ಮಾಡ್ತಾ ಇದೀವಿ ಅಂತ ಕಡೆಗೆಲ್ಲ ನಾವು ಹಿಂಗೆ ಆಗಿದೆ, ಪಾಪ ರೈತರದ್ದು ತಪ್ಪಿಲ್ಲ ಅಂತೆಲ್ಲ ಹೇಳಿದ್ಮೇಲೆ ಅದು ಕೂಡ ಇವತ್ತು ಪರಿಹಾರ ಮಾಡಿದ್ವಿ. ಇದೆಲ್ಲ ಸುಲಭವಾಗಿಲ್ಲ, ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತಕ್ಕಂಥದ್ದು. ಅದರಿಂದ ಈ ರೀತಿ ಒಟ್ಟಿನಲ್ಲಿ ನಮ್ಗೇನು ಕೈಗಾರಿಕಾ ಪ್ರದೇಶ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ನಮಗೂ ಒಳ್ಳೇದಾಗಬೇಕು, ಆ ಭಾಗದಲ್ಲಿ ಹೆಚ್ಚು ಜನಕ್ಕೆ ಉದ್ಯೋಗಾವಕಾಶಗಳಾಗಬೇಕು, ಇನ್ನೂ ಅದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ನಮ್ಮ ತಾಲೂಕಿನಲ್ಲಿ ಆ ಕಡೆ ಈ ಕಡೆ ಒಂದು ಕೈಗಾರಿಕಾ ಪ್ರದೇಶ, ಈ ಕಡೆ ಒಂದು ಪ್ರದೇಶ, ಇವೆಲ್ಲ ಅಭಿವೃದ್ಧಿ ಆದಾಗ, ನೀವು ಪೂರ್ತಿ ಪ್ರಮಾಣದಲ್ಲಿ ಅಭಿವೃದ್ಧಿ ಆದಾಗ ಅದರ ಅನುಕೂಲತೆ ಏನು ಅಂತ ಬೇರೆಯವ್ರಿಗೆಲ್ರಿಗೂ ಗೊತ್ತಾಗುತ್ತೆ. ಅದರಿಂದ ಇವೆಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.